ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆಚಾರ, ವಿಚಾರ, ಆರೋಗ್ಯ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಪ್ರತಿದಿನ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಧನಿಷ್ಠ ಪಂಚಕದಲ್ಲಿ ತೀರಿಕೊಂಡ್ರೆ ಮನೆ ಖಾಲಿ ಮಾಡಬೇಕಾಗುತ್ತಾ, ಜೊತೆಗೆ ತ್ರಿಪಾದಿ ನಕ್ಷತ್ರದಲ್ಲಿ ಮನೆಯಲ್ಲಿ ಒಂದ್ ವೇಳೆ ಸಾವಾದ್ರೆ ಮನೆಗೆ ಕೆಡುಕಾಗುತ್ತಾ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಳ್ಬೇಕು, ಜೊತೆಗೆ ಇವತ್ತಿನ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕಾಗುತ್ತೆ, ಯಾವ ರಾಶಿಯವರು ಎಷ್ಟು ಎಚ್ಚರಿಕೆಯನ್ನ ವಹಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತ್ಯ ವಾಲುಕೇಶ್ವರ ಭಾರತೀಂ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲುಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ, ಎಲ್ಲರಿಗೂ ಭಾಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ. ಎಸ್ ಗುರುಗಳೇ, ಸಾಮಾನ್ಯವಾಗಿ ಮನೆಯಲ್ಲಿ ಶುಭ ಕಾರ್ಯ ಮಾಡಬೇಕಂದ್ರೂ ಕೂಡ ಒಂದು ಒಳ್ಳೆ ಸಮಯನ ನೋಡ್ತೀವಿ. ಅದೇ ರೀತಿ ಮನೆಯಲ್ಲಿ ಒಂದು ಸಾವಾದ್ರೂ ಕೂಡ ಸಮಯ ಸಂದರ್ಭವನ್ನ ನೋಡ್ತೀವಿ, ಜ್ಯೋತಿಷ್ಯಗಳ ಹತ್ರ ಕೇಳ್ತೀವಿ. ಸೊ ಕೆಲವೊಮ್ಮೆ ಒಂದಷ್ಟು ಕೆಟ್ಟ ಸಮಯದಲ್ಲಿ ತೀರ್ಕೊಂಡ್ರೆ ಮನೆಯನ್ನ ಖಾಲಿ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಸೊ ಈ ಧನಿಷ್ಠ ಪಂಚಾಂಗದಲ್ಲಿ ತೀರಿಕೊಂಡ್ರೆ ಮನೆಗೆ ಏನಾದರೂ ಕೆಡುಕಾಗುತ್ತಾ, ಏನೆಲ್ಲ ಸಮಸ್ಯೆಗಳಾಗುತ್ತೆ ಗುರುಗಳೇ ತಿಳಿಸ್ಕೊಡಿ. ಇದು ಧನಿಷ್ಠ ಪಂಚಕ ಮತ್ತು ತ್ರಿಪಾದಿ ಅಂತ ಎರಡು ದೋಷಗಳು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇದಷ್ಟೇ ಅಲ್ಲದೆ ಬೇರೆ ಯೋಗಗಳು ಇದೆ. ಇದು ಪ್ರಚಲಿತವಾಗಿರ್ತಕ್ಕಂಥದ್ದು. ದುರ್ವಾರ, ದುರ್ನಕ್ಷತ್ರ, ದುರ್ಯೋಗ, ದುರ್ನಿಮಿತ್ತ ಇತ್ಯಾದಿಗಳು ಮೃತ್ಯು ಯಾರಾದರೂ ಆದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಿದೆ. ಯಾರಿಗೆ ಸಾವಾದರೂ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಿದೆ. ಆ ಪ್ರಾಯಶ್ಚಿತ್ತದಲ್ಲಿ ಏನಾಗಿದೆ ಅಂದರೆ ಬರೀ ಬಾಯಿ ಮಾತಿನ ಪ್ರಾಯಶ್ಚಿತ್ತ ಆಗಿ ಪುರೋಹಿತರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ದಕ್ಷಿಣೆ ಕೊಟ್ಟುಬಿಡಿ ಅನ್ನೋ ಥರದಲ್ಲಿ ಬಂದು ನಿಂತಿದೆ. ಸೊ ಅದು ಅಷ್ಟು ಮಾಡಿಸ್ತಿರೋದೇ ಪುಣ್ಯ. ಅದನ್ನು ಮಾಡ್ತಾ ಇರ್ತಕ್ಕಂಥವ್ರು ಮಾಡಿಸ್ತಕ್ಕಂತಹ ಪುರೋಹಿತರು ಈಗ ಬಹಳ ವಿರಳವಾಗಿ ಬಿಟ್ಟಿದ್ದಾರೆ. ಶಾಸ್ತ್ರೀಯವಾಗಿ ನೋಡಿದರೆ ಮಹತ್ತರವಾದ ದೋಷ ಈ ಎರಡು ನಕ್ಷತ್ರಗಳು, ತ್ರಿಪಾದಿ ಮತ್ತು ಧನಿಷ್ಠಾ ಪಂಚಕ. ಧನಿಷ್ಠಾ ಪಂಚಕ ಅಂದರೆ ಧನಿಷ್ಠ, ಶತತಾರ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಧನಿಷ್ಠದಿಂದ ಹಿಡಿದು 5 ನಕ್ಷತ್ರಗಳಿಗೆ ಧನಿಷ್ಠಾ ಪಂಚಕ ಅಂತ ಹೆಸರು. ತ್ರಿಪಾದಿ ನಕ್ಷತ್ರಗಳು ಒಟ್ಟು 6 ತ್ರಿಪಾದಿ ನಕ್ಷತ್ರಗಳಿದೆ. ಏನೋ ಭಚಕ್ರದಲ್ಲಿ 6 ತ್ರಿಪಾದಿ ನಕ್ಷತ್ರದಲ್ಲಿರುತ್ತೆ. ತ್ರಿಪಾದಿ ನಕ್ಷತ್ರ ಉದಾಹರಣೆಗೆ ಕೃತ್ತಿಕಾ ತ್ರಿಪಾದಿ ನಕ್ಷತ್ರ, ಪುನರಸು ತ್ರಿಪಾದಿ ನಕ್ಷತ್ರ, ಉತ್ತರಾ ನಕ್ಷತ್ರ ತ್ರಿಪಾದಿ ನಕ್ಷತ್ರ, ವಿಶಾಖ ನಕ್ಷತ್ರ ತ್ರಿಪಾದಿ ನಕ್ಷತ್ರ, ಹಾಗೆ ಉತ್ತರಾಷಾಢ ತ್ರಿಪಾದಿ ನಕ್ಷತ್ರ, ಪೂರ್ವಭಾದ್ರ ತ್ರಿಪಾದಿ ನಕ್ಷತ್ರ. ಅಶ್ವಿನಿ ವರ್ಣೆ ಕೃತ್ತಿಕಾ ಪಾದವು ಮೇಷಃ, ಇದು ಕಾರಿಕೆ ಹೇಳುತ್ತೆ. ಕೃತ್ತಿಕಾ ತ್ರಯಃಪಾದ ರೋಹಿಣಿ ಮೃಗಶರಾರ್ಧಂ ವೃಷಭಂ ಅಂತ ಹೇಳುತ್ತೆ. ಈ 3 ಪಾದ ಬಂತು ಕೃತ್ತಿಕಾಗೆ ವೃಷಭ ರಾಶಿಯಲ್ಲಿ. ಹಾಗೆ 4 ಪಾದ ಇರುತ್ತೆ ಒಂದು ನಕ್ಷತ್ರಕ್ಕೆ. ಯಾವುದಾದ್ರೂ ಹಿಂದಿನ ರಾಶಿಗೆ 1 ಪಾದ ಅಥವಾ 3 ಪಾದ, ಮುಂದಿನ ರಾಶಿಗೆ 3 ಅಥವಾ 1 ಪಾದ ಮಾಡಿಕೊಂಡಾಗ ಇದಕ್ಕೆ 3 ಪಾದದ ನಕ್ಷತ್ರ ಅಂತ ಹೇಳ್ತಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ದೋಷ ಹೇಳಿಲ್ಲ, ಹೋದವರಿಗೆ ದೋಷ ಹೇಳಿದೆ. ಯಾರು ಮೃತಿಯನ್ನು ಹೊಂದುತ್ತಾರೋ ಅವರು ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಅಂತ. ಯಾರು ಹೋದವರು ಕೂಡ ಅವ್ರಿಗೆ ಸದ್ಗತಿ ದೊರಕೋದಕ್ಕೆ ಅಡ್ಡಿ ಆತಂಕಗಳಾಗುತ್ತೆ ಅಂತಲೂ. ಜೊತೆಗೇನಾಗುತ್ತೆ ಅಂತಂದರೆ ಅದರ ಬ್ಯಾಕ್ಲ್ಯಾಶ್ ಅಂತೀವಲ್ಲ, ಅದರ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಅವರು ತೀರಿಕೊಂಡಿರ್ತಕ್ಕಂತಹ ಮನೆಯವರಿಗೆ ಮತ್ತು ಅವರು ತೀರಿಕೊಂಡಿರ್ತಕ್ಕಂತಹ ಸ್ಥಳ ಇವೆರಡರಲ್ಲೂ ಕೂಡ ಬಹಳ ದೋಷಗಳು ಉಂಟಾಗುತ್ತೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಅದರಲ್ಲಿ ಬೇರೆ ಅದಕ್ಕೆ ಪರಿಹಾರಗಳನ್ನು ನೋಡಬೇಕಾಗಿ ಬರುತ್ತೆ. ತ್ರಿಪಾದಿಲಿ ಹೋದ ತಕ್ಷಣ 1 ದಿನ ಪೂರ್ತಿ ಇರುತ್ತೆ ತ್ರಿಪಾದಿ. ಹತ್ತತ್ರ ನಿಮಗೆ ಲೆಕ್ಕ ತೊಗೊಂಡ್ರೆ 24 ಗಂಟೆಯಲ್ಲಿ ನಮಗೆ 18 ಗಂಟೆ ಕಾಲ ತ್ರಿಪಾದಿ ನಕ್ಷತ್ರ ಇರುತ್ತೆ. 18 ಗಂಟೆ ಕಾಲದಲ್ಲಿ ಎಷ್ಟು ಜನ ಹೋಗ್ತಾರೆ, ಪ್ರಾಣವನ್ನು ನೀಗ್ತಾರೆ. ಉದಾಹರಣೆಗೆ ನಾವೊಂದು ಬೆಂಗಳೂರು ಅಂತ ಮಹಾನಗರಿಯೋ ಅಥವಾ ಕರ್ನಾಟಕವೋ ಭಾರತ ದೇಶವೋ ತೊಗೊಂಡ್ರೆ ಗತಿ ಏನು? ಎಲ್ಲರೂ ಮನೆ ಬಿಟ್ಟು ಎಲ್ಲೋಗೋದು? ಧನಿಷ್ಠಾ ಪಂಚಕ ಅಂದರೆ ಒಂದೇ ಸಮನೆ 5 ತಿಂಗಳಿಗೊಮ್ಮೆ 5 ದಿನ ಧನಿಷ್ಠಾ ಪಂಚಕ ಇರುತ್ತೆ. ತಿಂಗಳಿಗೊಮ್ಮೆ 5 ದಿನಗಳಲ್ಲೂ ಹೋದವರು ಮನೆಯಲ್ಲೆಲ್ಲ ಖಾಲಿ ಮಾಡಬೇಕು ಅಂದರೆ ಆಸ್ಪತ್ರೆಗಳು ಖಾಲಿ ಆಗಿಬಿಡುತ್ತೆ, ಮನೆಯೂ ಕೂಡ ಖಾಲಿ ಆಗುತ್ತೆ. ಅದಕ್ಕೆ ಕೆಲವು ವಿನಾಯಿತಿಗಳು ಉಂಟು. ವಿನಾಯಿತಿಗಳು ಹೇಗೆ ಅಂತಂದರೆ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದು, ಮನೆ ಖಾಲಿ ಮಾಡೋ ಬದಲು, ಅಥವಾ ಅದೇನಾದರೂ ಅದಕ್ಕೆ ಶಾಂತಿಗಳಿದೆಯಾ, ಅದಕ್ಕೇನಾದರೂ ಪೂಜೆಗಳಿದೆಯಾ, ಅಥವಾ ಅದರಿಂದ ಉಂಟಾಗಬಹುದಾಗಿರ್ತಕ್ಕಂತಹ ತೊಂದರೆಗಳೇನು, ತಾಪತ್ರಯಗಳೇನು ಅಂತಕ್ಕಂಥದ್ದನ್ನು ನಾವು ಬಹಳ ಕ್ಷುಣ್ಣವಾಗಿ ನೋಡಬೇಕಾಗತ್ತೆ. ಅದರಲ್ಲಿ
ನಕ್ಷತ್ರಗಳಲ್ಲೂ ಬಹಳ ವಿಧ ಇದೆ. ಸೃಷ್ಟಿ ನಕ್ಷತ್ರ, ಸ್ಥಿತಿ ನಕ್ಷತ್ರ, ಸಂಹಾರ ನಕ್ಷತ್ರ ಅಂತ ಇದೆ. ಆ ಸಂಹಾರ ನಕ್ಷತ್ರದಲ್ಲಿ ಮೃತಿ ದೋಷ, ಅದರಲ್ಲೂ ದುರಿತಾಂಶಕ ಅಂತ ಬರುತ್ತೆ 4 ಪಾದದಲ್ಲಿ. ಆ ಅಂಶಕದಲ್ಲಿ ಹೋದರೆ ಬಹಳ ದೊಡ್ಡ ದೋಷ. ಈ ರೀತಿಯಾಗಿ ನೋಡಿ ಹೇಳಬೇಕಾಗುತ್ತೆ. ಸಾರಾಸಗಡು ತ್ರಿಪಾದಿಲಿ ಹೋದ ತಕ್ಷಣ 3 ತಿಂಗಳು ಮನೆ ಬಿಟ್ಬಿಡು, ಅಥವಾ ಧನಿಷ್ಠಾ ಪಂಚಕದ ಹೋದ ತಕ್ಷಣ 5 ತಿಂಗಳು ನೀವು ಮನೆಯನ್ನು ಬಿಟ್ಟು ಹೋಗ್ಬಿಡಿ ಅಂದರೆ ಪಾಪ ಹೋದವರೇನೋ ಹೋಗ್ಬಿಟ್ರು. ಇರೋವ್ರಿಗೂ ಹೋಗೋ ಮಟ್ಟಿಗೆ ಸಮಸ್ಯೆಯನ್ನು ಜ್ಯೋತಿಷ್ಯ ಹೇಳೋರು ಅಥವಾ ಪುರೋಹಿತರು ಸಮಸ್ಯೆಯನ್ನು ತಂದು ಒಡ್ಡಬಾರದು. ಇದನ್ನು ನೋಡ್ಕೋಬೇಕು. ಕಾಲ ಬದಲಾದ ಹಾಗೆ ಏನಾಗುತ್ತೆ ಅಂತಂದರೆ ಆ ಜ್ಯೋತಿಷ್ಯವನ್ನು ಹೇಳ್ತಕ್ಕಂತಹ ರೀತಿಯು, ನೀತಿಯು ಮತ್ತು ಪರಿಹಾರಗಳು ಕೂಡ ನಾವು ಅಮೆಂಡ್ ಮಾಡ್ಕೋತಾ ಬರಬೇಕು. ಉದಾಹರಣೆಗೆ ಅದನ್ನು ಹೇಳ್ಬಿಡೋಣ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೋ ಒಂದು ಸೂತ್ರ ಹೇಳುತ್ತೆ, ಇಂತಿಂಥ ಜಾಗದಲ್ಲಿ ಇಂತಿಂಥ ಗ್ರಹ ಇರುತ್ತೆ ಅಂತ. ಆ ಗ್ರಹ ಇದ್ದವರಿಗೆ ಅದರಲ್ಲಿ ಸಹಸ್ರ ನಿಷ್ಕಾದಿಪೋ ಭವೇತ್ ಅಂತ ಬರುತ್ತೆ. ಅಯುತ ನಿಷ್ಕಾದಿಪೋ ಭವೇತ್ ಅಂತ ಹೇಳುತ್ತೆ. ಅಂದರೆ ಇವನಿಗೆ 1000 ನಿಷ್ಕಗಳಿಗೆ ಅಧಿಪತಿ ಆಗ್ತಾನೆ ಅಂತ ಹೇಳು. ನಿಷ್ಕ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಹಿಂದಿನ ಕಾಲದ ಒಂದು ತೂಕ. ಈಗ ಗ್ರಾಮ್ ಅಂತೀವಲ್ಲ, ಕಿಲೋಗ್ರಾಮ್ ಅಂತೀವಲ್ಲ, ಪೌಂಡ್ ಅಂತೀವಲ್ಲ, ಗ್ರಾಮ್ಸ್ ಅಂತೀವಲ್ಲ, ಆ ಥರ ಒಂದು ತೂಕ. ಉದಾಹರಣೆಗೆ ಒಂದು ನಿಷ್ಕಾನ ಈಗ ನಾನು 16 ಗ್ರಾಮ್ ಅಂತ ಇಟ್ಕೊಂಡ್ರೆ ಸಹಸ್ರ ನಿಷ್ಕಾದಿಪೋ ಭವೇತ್ ಅಂದರೆ ಏನು ಅಂದರೆ 16,000 ನಿಷ್ಕಗಳು ಅಂದರೆ ಏನಾಯಿತು, 16,000 ಗ್ರಾಮ್ ಆಯಿತು. ಅಂದರೆ ಎಷ್ಟು ಕೆ ಜಿ ಆಯಿತು? 16,000 ಗ್ರಾಮ್ ಅಂದರೆ ನಮಗೆ 16 ಕೆ ಜಿ ಆಯಿತು. 16 ಕೆ ಜಿಯ ಬಂಗಾರ ಇವತ್ತೇನಿದೆ ಬೆಲೆ ಮಾರ್ಕೆಟ್ಟಿನಲ್ಲಿ? 112 ಕೋಟಿ ರೂಪಾಯಿ ಆಗುತ್ತೆ ಕನಿಷ್ಠ. ಅಂದರೆ ಅವನ ಜೀವನದಲ್ಲಿ 112 ಕೋಟಿ ಅವನು ಸಂಪಾದನೆ ಮಾಡ್ತಾನೆ, ಒಡೆಯ ಆಗ್ತಾನೆ ಅಂತ ಅದರ ಅರ್ಥ. ಕಾಲಕ್ಕೆ ಸಮನ್ವಯ ಮಾಡಿ ಹೇಳ್ತಕ್ಕಂಥದ್ದು ಫಲಕಾರಿಯಾದ ಜ್ಯೋತಿಷ್ಯ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಗಜಾರೋಹಣಕರ್ತ ಅವನು ಗಜಾರೋಹಣವನ್ನು ಮಾಡ್ತಾನೆ ಅಂತ ಹೇಳ್ತಾನೆ, ಅಂದ್ರೆ ಆನೆ ಹತ್ತು ಕುತ್ಕೋತಾನೆ ಅಂತ. ಚಪಲಕ್ಕೆ ಹೋಗಿ ಕುತ್ಕೋಬೋದು, ಆನೆ ಮೇಲೆ ಕುತ್ಕೊಳ್ಳೋದೇನು ದೊಡ್ಡದಲ್ಲ. ಅರ್ಥ ಏನು ಅಂದರೆ ಈಗಿನ ಕಾಲದಲ್ಲಿ ಆನೆ ಹತ್ತು ಕುತ್ಕೊಳ್ಳೋದು ಅಂತಂದರೆ, ಈಗಿನ ಕಾಲದಲ್ಲಿ ನೀವು ಮರ್ಸಡೆಸ್ ಬೆನ್ಸೋ, BMW ಅಥವಾ ಔಡಿ ಕಾರೋ, ಈ ಥರದ್ದು ಯಾವುದೋ ವೋಲ್ವೋ ಕಾರೋ, ಈ ಥರದ ಕಾರನ್ನು ತೆಗೆದುಕೊಳ್ತೀರಾ ಅಂತಲೋ, ಅಥವಾ ಕನಿಷ್ಠ ಒಂದು 10 ದಿನ ಆದರೂ ಅಂತಹ ಒಂದು ಬಾಡಿಗೆ ಕಾರಲ್ಲಿ ಓಡಾಡ್ತಕ್ಕಂಥ ಯೋಗ ಇದೆ ಅಂತ ಅರ್ಥ. ಈ ರೀತಿಯಾಗಿ ಸಮನ್ವಯ ಮಾಡಿ ಹೇಳದೇ ಇದ್ದರೆ, ಆ ಗ್ಯಾಪ್ ಫಿಲ್ ಮಾಡದೇ ಇದ್ರೆ ಏನಾಗುತ್ತೆ, ಅವಾಂತರಗಳಾಗೋಗುತ್ತೆ ಸಮಾಜದಲ್ಲಿ. ಎಲ್ಲರೂ ಮನೆ ಬಿಟ್ಟು ಹೋಗೇತಾನೆ ಇರಬೇಕು, ಗುಳೆ ಹೋಗೋದು ಅಂತಿದ್ರು ಹಳ್ಳಿ ಕಡೆ. ಈ ಆಯ್ತಲ್ಲ ನಮಗೆ ಕೊರೋನಾ ಬಂದಾಗ ಎಲ್ಲ ಊರು ಬಿಟ್ಟು ಹೊರಟೋದ್ರಲ್ಲ ಜನ, ಆ ಪರಿಸ್ಥಿತಿ ಉಂಟಾಗುತ್ತೆ. ಆದ್ದರಿಂದ ಆ ದೋಷವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಅದರ ಗುರುತ್ವ ಮತ್ತು ಲಘುತ್ವವನ್ನು ಪರಿಗಣಿಸಿ ನಾವು ಹೇಳಬೇಕು, ಬಿಟ್ಟರೆ ಸಾರಾಸಗಟು ಹೇಳಲಿಕ್ಕೆ ಬರೋದಿಲ್ಲ. ನೋಡೋಣ ಅಂತ ಹೋಗ್ತಾ